ಒಬ್ಬ ದೊಡ್ಡ ಹೆಸರಾಂತ ಡಾಕ್ಟರ್. ಆ ಡಾಕ್ಟರ್ PhD ಪ್ರಬಂಧವನ್ನು ಮಂಡಿಸುವಂತಹ ಒಂದು ದಿನ, ಬಹಳ ಮುಖ್ಯವಾದಂತಹ ಒಂದು ದಿನ ಆಗಿರುತ್ತೆ ಅವನ ಪಾಲಿಗೆ. ಈಗಾಗಲೇ ಬಹಳಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿರುವಂತಹ ಅವನಿಗೆ ಈ ದಿನಕ್ಕೋಸ್ಕರ ಕಾಯುವಿಕೆ ಬಹಳ ವರ್ಷಗಳಿಂದ ಇರುತ್ತೆ. ಅದು ಇವರು ಮಂಡಿಸ್ತಾ ಇರೋದು ವಿಶೇಷವಾದಂತಹ ಒಂದು ಪ್ರಬಂಧ ಆಗಿರುತ್ತೆ. ಆ್ಯಂಡ್ ಈ ವ್ಯಕ್ತಿ ತನ್ನ ಆ ಒಂದು ಬಿಗ್ ಡೇಗೆ ಬೇಕಾದಂತಹ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಯಾವ ರೀತಿ ಅದನ್ನು ಮಂಡಿಸಬೇಕು ಅದ್ರ ಬಗ್ಗೆ ಕೂಡ ಒಂದು ತಯಾರಿ ನಡೆದಿರುತ್ತೆ. ಇದೆಲ್ಲವನ್ನ ಮಾಡಿಕೊಂಡು ಫ್ಲೈಟ್ಗೆ ಅಂತ ಹೊರಡ್ತಾರೆ. ಇನ್ನೇನು ಫ್ಲೈಟ್ ಹೊರಡಬೇಕು ಒಂದಿಷ್ಟು ಹೊತ್ತಲ್ಲಿ ಅಂತ ಹೇಳುವಾಗ ಬ್ಯಾಡ್ ವೆದರ್ನಿಂದಾಗಿ ಫ್ಲೈಟ್ ಆ ದಿನ ಟೇಕ್ ಆಫ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಮಾಡೋದು, ಅಲ್ಲಿ ಹೋಗಿ ರೀಚ್ ಆಗಲೇಬೇಕು ಬೆಳಗಿನಷ್ಟು ಹೊತ್ತಿಗೆ. ಹಾಗೆ ಹೇಗೋದ್ರೂ ರೀಚ್ ಆಗೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಬೇರೆ ಫ್ಲೈಟ್ ಆದರೂ ಅರೇಂಜ್ ಮಾಡಿಸಿ ಅಂತ ಹೇಳೋಣ ಅಂತಂದರೆ ಬೇರೆ ಫ್ಲೈಟ್ ಕೂಡ ಆ ಪ್ಲೇಸ್ಗೆ ಹೋಗೋದಕ್ಕೆ ಇರಲಿಲ್ಲ. ಯಾಕಂತಂದರೆ ಆ ದಿನ ಎಲ್ಲ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿದ್ವು. ಇದರಿಂದಾಗಿ ಅವನಿಗೆ ವಿಪರೀತ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಏನು ಮಾಡೋದು ಅಂತ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಕೇಳಿ ನನಗೇನಾದರೂ ಮಾಡಿ ಬೈ ರೋಡಲ್ಲಿ ಹೋಗುವಂಥ ವ್ಯವಸ್ಥೆನಾದರೂ ಮಾಡ್ಬೋದಾ ಅಂತ ಕೇಳಿದಾಗ ಅವರು ಪರವಾಗಿಲ್ಲ, ನಾವು ಆ ರೀತಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಅವರು ಓಕೆ, ನೀವು ಟ್ಯಾಕ್ಸಿಯಲ್ಲಿ ಇಲ್ಲಿಂದ ಹೋಗೋದಾದರೆ ನಿಮಗೆ 5 to 6 ಅವರ್ಸಲ್ಲಿ ನೀವು ಹೇಳಿದಂಥ ಒಂದು ಪ್ಲೇಸನ್ನು ರೀಚ್ ಆಗ್ಬೋದು, ನಿಮ್ಗೆ ಓಕೆನಾ ಅಂತ ಕೇಳಿ ಆ ಅರೇಂಜ್ಮೆಂಟನ್ನು ಮಾಡ್ತಾರೆ. ಆದರೆ ಆ ದಿನ ವಿಪರೀತ ಮಳೆ. ಟ್ಯಾಕ್ಸಿಯಲ್ಲಿ ಹೋಗುವಾಗ ಬರ್ತಾ ಇದ್ದಂತಹ ಮಳೆಗೆ ಅಲ್ಲೆಲ್ಲ ರೋಡ್ ಬ್ಲಾಕ್ ಆದಂತಹ ಪರಿಸ್ಥಿತಿ, ಒಂದು ಕಡೆ ನೀರು ತುಂಬಿ ಮುಂದೆ ಹೋಗದಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಬೇರೆ ಹಸಿವಾಗ್ತಾ ಇರುತ್ತೆ. ಆ ಡಾಕ್ಟರ್ಗೆ ಹತ್ರ ಏನಾದರೂ ಅಂಗಡಿ ಸಿಗ್ತದಾ, ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳಿ ಡ್ರೈವರ್ಗೆ ಹೇಳಿ ಅಲ್ಲಿಂದ ಹೊರಗಡೆ ಇಳಿದು ಆ ರೋಡ್ ಬ್ಲಾಕ್ ಆದಂಥ ಪ್ಲೇಸಿಂದ ಹೊರಗಡೆ ಬಂದು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರಿಗೆ ಅಲ್ಲಿ ಎಲ್ಲಿಯೂ ಏನೂ ಕಾಣಿಸೋದಿಲ್ಲ. ಆದರೆ ದೂರದಲ್ಲೊಂದು ಮನೆ ಕಾಣಿಸ್ತಾ ಇರುತ್ತೆ. ಆ ಮನೆಯಲ್ಲಿ ದೀಪ ಉರಿತಿರೋದನ್ನ ನೋಡಿ ಏನಾದರೂ ಸಿಗ್ಬೋದಾ ನೋಡೋಣ ಅಂತ ಹೇಳಿ ಹೋಗುವಾಗ ಒಂದು ಅಜ್ಜಿ ಇರ್ತಾರೆ. ಅಜ್ಜಿ ಆತನನ್ನ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಇವರು ತನ್ನ ಸಿಚುವೇಶನ್ ಎಲ್ಲ ಅಜ್ಜಿಗೆ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನೀವೀಗ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿಂದ ಮುಂದೆ ಹೋಗೋದಕ್ಕೆ ಯಾವುದೇ ಬೇರೆ ವ್ಯವಸ್ಥೆಗಳು ಕೂಡ ಇಲ್ಲ, ಹಾಗಾಗಿ ನೀವಿವತ್ತು ನಮ್ಮ ಮನೇಲೇ ಇರಿ, ಇಲ್ಲೇ ಊಟ ಮಾಡಿ ಅಂತ ಹೇಳಿ ಅವರಿಗೆ ಊಟವನ್ನು ಹಾಕಿ ಕೊಡ್ತಾರೆ. ಆ್ಯಂಡ್ ಇವರು ಊಟ ಮಾಡ್ತಿರ್ತಾರೆ. ಆಮೇಲೆ ನೋಡ್ತಾರೆ ಅಜ್ಜಿ ಒಂದು ಮಗುವನ್ನು ತೊಟ್ಟಿಲಲ್ಲಿ ಮಧ್ಯ ಮಧ್ಯದಲ್ಲಿ ತೂಗ್ತಾ ಇರೋದು. ಆಮೇಲೆ ಅಜ್ಜಿ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಾಗ ಅಜ್ಜಿಯ ಕಣ್ಣಿಂದ ನೀರು ಬರ್ತಾ ಇರೋದನ್ನ ಇವರು ಒಬ್ಸರ್ವ್ ಮಾಡ್ತಾರೆ. ಅಂದ್ರೆ ಅಜ್ಜಿ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾರೆ ಅನ್ನೋದಂತೂ ಅವರಿಗೆ ಅರ್ಥ ಆಗುತ್ತೆ. ನಾನೇನಾದರೂ ಹೆಲ್ಪ್ ಮಾಡಬೇಕು ಇವರಿಗೆ ಅಂತ ಹೇಳಿ ಡಾಕ್ಟರ್ ಮನಸ್ಸಲ್ಲಿ ಮೂಡುತ್ತೆ. ಅದನ್ನ ಅಜ್ಜಿಗೆ ಹೇಳಬೇಕು ಅಂತ ಅನ್ಕೊಂಡು ಅಜ್ಜಿನ ಮತ್ತೆ ಕೇಳ್ತಾರೆ, ಅಜ್ಜಿ ನೀವೇನೋ ಕಷ್ಟದಲ್ಲಿರೋ ಹಾಗೆ ಇದೆ, ನನ್ನಿಂದ ಏನಾದರೂ ಸಹಾಯ ಸಿಗ್ಬೋದಾ ನಿಮಗೆ ಅಂತ ಕೇಳಿದಾಗ, ನನಗೆ ನಿಮ್ಮಿಂದ ಏನೂ ಸಹಾಯ ಬೇಡ, ಆದರೆ ಕಳೆದ 6 ತಿಂಗಳಿನಿಂದ ದೇವರನ್ನ ಪ್ರತಿದಿನ ಬೇಡ್ಕೋತಾ ಇದ್ದೀನಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಮೊಮ್ಮಗು ಇದೆ ಅಲ್ವಾ, ಈ ಮಗುವಿನ ತಂದೆ ತಾಯಿಗಳು 6 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಈ ಮಗು ಅನಾಥ ಆಯಿತು. ಅಷ್ಟು ಸಾಲದು ಅನ್ನೋ ತರಹ ದೇವರು ಅದಕ್ಕೆ ಮಾರಣಾಂತಿಕವಾದಂತಹ ಕ್ಯಾನ್ಸರ್ ಕಾಯಿಲೆಯನ್ನೇ ಕೊಟ್ಬಿಟ್ಟ. ಆದರೆ ಈ ಕ್ಯಾನ್ಸರ್ನ ಗುಣಪಡಿಸ್ಬೇಕು ಅಂತಂದರೆ ಅಪರೂಪದ ರೋಗ ಇದು ಮಗುವಿಗೆ ಬಂದಿರುವಂಥದ್ದು. ಅದಕ್ಕೆ ಅಂತ ಒಬ್ರು ಸ್ಪೆಷಲಿಸ್ಟ್ ಇದ್ದಾರಂತೆ. ದೇವರೇ ಹೇಗಾದರೂ ಮಾಡಿ ಅವರ ಬಳಿ ನನ್ನನ್ನು ಹೋಗೋ ಹಾಗೆ ಮಾಡು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದರೆ ಅದು ಯಾಕೋ ಗೊತ್ತಿಲ್ಲ, 6 ತಿಂಗಳಿನಿಂದ ನಾನು ಮಾಡ್ತಾ ಬಂದಂತಹ ಪ್ರಾರ್ಥನೆ ಆ ದೇವರಿಗೆ ಸೇರಲೇ ಇಲ್ಲ. ಯಾವತ್ತೂ ಆ ದೇವರು ಕಣ್ತೆರಿತಾನೋ ಗೊತ್ತಿಲ್ಲ. ಸಾಧ್ಯ ಆದರೆ ನೀನು ಕೂಡ ದೇವರಿಗೆ ನನ್ನ ಬಗ್ಗೆ ಪ್ರಾರ್ಥನೆಯನ್ನ ಮಾಡಿ, ಅಷ್ಟೇ ಸಾಕು ನನಗೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಮೇಲೆ ಆ ಡಾಕ್ಟರ್ಗೆ ಗೊತ್ತಾಗುತ್ತೆ ಆಕೆ ಯಾರಿಗೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ಲೋ ಅದೇ ವೈದ್ಯ ಆತ ಆಗಿರ್ತಾರೆ, ಅಪರೂಪದ ಸ್ಪೆಷಲಿಸ್ಟ್. ಹೌದು, ತಕ್ಷಣ ಆತ ಆಕೆಗೆ ನಾನೇ ಅಂತ ಹೇಳಿ ಅರಿವು ಮೂಡಿಸ್ತಾನೆ. ಜೊತೆಗೆ ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಇಮ್ಮಿಡಿಯೇಟ್ ಆಗಿ ಮಾಡಿ ಆ ಮಗುವಿಗೆ ಉಚಿತವಾಗಿ ಮಾಡಬೇಕಾದಂತಹ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಿಸ್ತಾನೆ. ಆಕೆ ಕೈ ಮುಗಿದು ಹೇಳ್ತಾಳೆ, ನೀವೇ ನನಗೆ ಆ ದೇವರು ನನ್ನ ಪ್ರಾರ್ಥನೆಗೆ ಅದರ ಫಲವಾಗಿ ಕಳಿಸಿದಂತಹ ಒಂದು ದೇವರು ಅಂತ. ಜೀವನದಲ್ಲಿ ಇಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ನಾವು ನಮ್ಮ ಸುತ್ತಮುತ್ತ ನೋಡ್ತೀವಿ, ನಮ್ಮ ಜೀವನದಲ್ಲೇ ನೋಡ್ತೀವಿ. ದೇವರಿಗೆ ನಾವು ಸಲ್ಲಿಸುವಂತಹ ಪ್ರಾರ್ಥನೆ ಒಂದಲ್ಲ ಒಂದು ದಿನ ಈಡೇರುತ್ತೆ ಅನ್ನುವಂಥದ್ದು. ಒಂದು ಶಕ್ತಿ ಇದೆ ಅನ್ನುವಂತಹ ಒಂದು ನಂಬಿಕೆ, ಆ ಶಕ್ತಿಯನ್ನ ನಂಬಿ ನಾವು ಪ್ರತಿದಿನ ಪ್ರಾರ್ಥಿಸುವಂಥದ್ದು. ನನಗಿದನ್ನ ಕೊಡ್ತೀಯಾ ಅಂತ ಕೇಳುವಂಥ ಪ್ರಾರ್ಥನೆ ನಿಜವಾಗಿಯೂ ಪ್ರಾಮಾಣಿಕವಾಗಿದ್ರೆ, ನಂಬಿಕೆ ಅದರಲ್ಲಿದ್ದರೆ ಒಂದಲ್ಲ ಒಂದು ದಿನ ಅದು ನಿಜವಾಗುತ್ತೆ ಅನ್ನೋದನ್ನ ಈ ಕತೆ ನಮಗೆ ಹೇಳುತ್ತೆ.
AR ಮಣಿಕಾಂತ್ ಅವರು ಬರೆದಂತಹ ಪುಸ್ತಕದಲ್ಲಿ ಇದ್ದಂತಹ ಒಂದು ಕಥೆಯನ್ನೇ ನಾನು ಆಯ್ಕೆ ಮಾಡಿಕೊಂಡು ಹೇಳಿರುವಂಥದ್ದು. ಅವರ ಕತೆ ಓದುವಾಗಲೆಲ್ಲ ನನಗೆ ಕಣ್ಣಲ್ಲಿ ನೀರು ಬಂದಾಗುತ್ತೆ. ಅದರ ಒಳಗಡೆ ನಾನು ನನ್ನನ್ನು ತೊಡಗಿಸ್ಕೊಳ್ತೀನಿ. ನಿಜ ಜೀವನದಲ್ಲಿ ಕಂಡಂತಹ ಘಟನೆಗಳನ್ನು ಬಹಳ ಅದ್ಭುತವಾಗಿ ಬರೆಯುವಂತಹ ಅವರ ಬರಹವೇ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಇಲ್ಲಿ ಎಷ್ಟೋ ಸಲ ನಾವು ಪ್ರಾರ್ಥನೆ ಸಲ್ಲಿಸುವಾಗ ಹೇಳೋದಿರುತ್ತೆ. ಪ್ರಾರ್ಥನೆ ಅನ್ನುವಂಥದ್ದು ನಾವು ಸಲ್ಲಿಸಿದ್ರೆ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು, ಅಂದರೆ ನಾವು ನಮಗೋಸ್ಕರ ಮಾಡುವ ಪ್ರಾರ್ಥನೆಗಿಂತ ಬೇರೆಯವರಿಗೋಸ್ಕರ ನಾವು ಮಾಡುವಂತಹ ಪ್ರಾರ್ಥನೆಗಳು ಯಾವಾಗಲೂ ಬಹಳ ಬೇಗ ಈಡೇರುತ್ತಂತೆ. ಅಷ್ಟೇ ಅಲ್ಲ, ಪ್ರಾರ್ಥನೆಯಲ್ಲಿ ಆ ನಂಬಿಕೆ ಅನ್ನೋದಿರಬೇಕು. ದೇವರ ಜೊತೆಯಲ್ಲಿ ಅಥವಾ ಆ ಶಕ್ತಿಯ ಜೊತೆಯಲ್ಲಿ ನಾವು ಕನೆಕ್ಟ್ ಆಗಬೇಕು. ಆಗಲೇ ನಮ್ಮ ಪ್ರಾರ್ಥನೆ ಈಡೇರೋದು ಅಂತ ಹೇಳ್ತಾರೆ. ಇನ್ನೊಂದು ಮಾತಿದೆ, ದೇವರಿಗೆ ನಮಗೇನು ಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅನ್ನುವಂಥದ್ದು. ಅದಕ್ಕೋಸ್ಕರನೇ ಹೇಳೋದು, ನೀನು ಅದು ಕೊಡು ಇದು ಕೊಡು ಅಂತ ಒಂದು ಕಡೆ ಕೇಳೋದಾದರೆ, ಇನ್ನೊಂದು ಕಡೆಯಲ್ಲಿ ನೀನು ನನಗೇನು ಕೊಡಬೇಕು ಅಂತ ನೀನು ಅಂದ್ಕೊಂಡಿದೆಯೋ ಅದನ್ನೇ ಕೊಡು, ನಿನಗೆ ಗೊತ್ತು ನನಗಿಂತ ಚೆನ್ನಾಗಿ ನನಗೇನು ಬೇಕು ಅನ್ನೋದು ಅಂತ. ಅದ್ಭುತವಾಗಿದೆ ಅಲ್ವಾ? ಹೌದು, ಇಂತಹ ನಂಬಿಕೆಗಳೇ ನಮ್ಮ ಜೀವನವನ್ನು ಮುನ್ನಡೆಸುವಂತಹ ಶಕ್ತಿಗಳು. ಏನಂತೀರಾ? ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ನಯನ. ನಮಸ್ಕಾರ.